ಪರಿಪೂರ್ಣತೆ ಎಂದರೇನು? ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ರೆ ಅದು ಪರಿಪೂರ್ಣತೆ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ನಿನ್ನಲ್ಲಿ ನಿನಗೆ ಭರವಸೆ ಇದ್ದು ಶಾಂತನಾಗಿ ಇರಲು ಸಾಧ್ಯವಾದರೆ ಅದು ಪರಿಪೂರ್ಣತೆ. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು, ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು? ಆಗ ಶ್ರೀಕೃಷ್ಣ ಹೇಳಿದನು, ನೀನು ಖುಷಿಯಾಗಿ ಇರು ಹಾಗೂ ಇತರರನ್ನು ಖುಷಿಯಾಗಿ ಇಡು, ಅದೇ ನೀನು ನನಗೆ ಮಾಡುವ ಪೂಜೆ. ಕೃಷ್ಣ, ನಿನ್ನಲ್ಲೊಂದು ಪ್ರಾರ್ಥನೆ, ನಿನ್ನ ಬಂಧನದ ಹೊರತಾಗಿ ಬೇರೆ ಯಾವ ಬಂಧನವೂ ಬೇಡ. ಪ್ರತಿ ಜನ್ಮದಲ್ಲೂ ನಿನ್ನಂಥ ಬಂಧುವಿರಲಿ, ಇಲ್ಲವೇ ಇನ್ನೊಂದು ಜನ್ಮವೇ ಬೇಡ. ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟರೆ ಇದೆಲ್ಲ ಕ್ಷಣಿಕ ಎಂದು ತಿಳಿದರೆ ಅದುವೇ ಪರಿಪೂರ್ಣತೆ. ಒಬ್ಬನನ್ನು ಮೂರ್ಖನನ್ನಾಗಿಸಿದೆ ಎಂದು ಸಂತೋಷಿಸಬೇಡಿ, ಯಾಕೆಂದ್ರೆ ಅವನು ನಿನ್ನ ಮೇಲಿಟ್ಟ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ. ಆದುದರಿಂದ ನಂಬಿಕೆ ಅನ್ನೋದು ಬಹಳ ದೊಡ್ಡದು, ಅದನ್ನು ಉಳಿಸಿಕೊಳ್ಳಬೇಕು. ನಿನ್ನನ್ನು ಯಾರು ಹುಡುಕುತ್ತಿದ್ದಾರೋ ಅವರು ಕೂಡ ನಿನ್ನನ್ನು ಹುಡುಕುತ್ತಿದ್ದಾರೆ. ಜೊತೆಯಾಗಲು ಕಾಲ ಕೂಡಿ ಬರಬೇಕಷ್ಟೇ. ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ, ಯಾರನ್ನು ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ, ನೀ ಮರೆಯಬೇಡ. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು. ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತೆ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತೆ, ನೆನಪಿರಲಿ. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲ ಕೊಡುವುದಿಲ್ವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತೆ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು. ಬದಲಾದವರ ಜೊತೆ ಬದಲಾಗುತ್ತಿರು, ನೀನೇ ಬೇಕು ಎನ್ನುವವರ ಜೊತೆ ನಿಯತ್ತಾಗಿರು. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದ್ರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತೆ. ಯಾಕೆಂದ್ರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಹಣ ಇದ್ದವನ ಹಿಂದೆ ಜನ ಇದ್ರೆ ಒಳ್ಳೆ ಮನಸ್ಸು ಇದ್ದವನ ಹಿಂದೆ ದೇವರಿದ್ದಾನೆ. ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವು ಜನರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ. ಇಂದು ನೀವು ಅವರಿಗೆ ಮುಖ್ಯ, ನಾಳೆ ನೀವು ಅವರಿಗೆ ಏನೂ ಅಲ್ಲ, ಮತ್ತು ಅದೇ ನಿಜ ಜೀವನ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎಂದು ಪಟ್ಟ, ನಟಿಸಿ ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎಂಬ ಪೀಠ. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಯಾರು ಸದಾಕಾಲವೂ ಪ್ರತಿಯೊಂದರಲ್ಲೂ ಸಂಶಯವನ್ನು ತೋರುತ್ತಾ ಇರುತ್ತಾರೋ ಅವರು ಈ ಲೋಕದಲ್ಲಿ ಮಾತ್ರವಲ್ಲ, ಈ ಸೃಷ್ಟಿಯ ಯಾವುದೇ ಭಾಗದಲ್ಲೂ ಸಂತಸದಿಂದ ಇರಲು ಸಾಧ್ಯವಿಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ಬಡ್ಡಿ ಸಮೇತ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು. ಚಿಂತನೆ, ಮಾತು ಮತ್ತು ಕೃತಿಗಳಲ್ಲಿ ಪರಸ್ಪರ ವಿರೋಧ ಅಥವಾ ವ್ಯತ್ಯಾಸಗಳಿಲ್ಲದಿರುವುದೇ ಪ್ರಾಮಾಣಿಕತೆ. ಯಾರಾದರೂ ನಮಗೆ ಕೆಡುಕನ್ನು ಮಾಡಿದ್ರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೆಡುಕನ್ನು ಬಯಸದೇ ಇರುವುದು ನಮ್ಮ ಧರ್ಮ. ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ದುಃಖಪಡಬೇಡ, ಸತ್ಯ ಅರಿವಾಯಿತು ಎಂದು ಸಂತಸಪಡು. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಾಯಿಸಲು ಆಗದಿರಬಹುದು, ಆದರೆ ಖಂಡಿತವಾಗಿಯೂ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ, ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ನಿನ್ನನ್ನು ನೀನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ, ಯಾಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದೇ ಆದ ಮಹತ್ವವಿದೆ. ಸಂದರ್ಭ ಬಂದಾಗ ಅದರ ಬೆಲೆ ತಿಳಿಯುತ್ತೆ. ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುವುದೋ ಅವರಿಗೆ ಕಷ್ಟ ಬಂದಾಗ ಯಾರು ಜೊತೆಯಲ್ಲಿ ಇಲ್ಲದಿದ್ರೂ ಈಶ್ವರನ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆಯಲ್ಲೇ ಇರುತ್ತೆ. ಸೂರ್ಯನ ಕಿರಣಗಳು ಕೊಳಕು ಜಾಗಕ್ಕೂ ಹೋಗುತ್ತೆ, ಆದರೆ ಅದು ಕೊಳಕಾಗೋದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಕಲಿಯುಗದಲ್ಲಿ ಪುರುಷರು ಮಹಿಳೆಯರನ್ನು ಕೀಳಾಗಿ ಕಾಣುವರು. ಪುರುಷರು ಮಹಿಳೆಯರನ್ನು ಕೀಳಾಗಿ ಕಾಣುತ್ತಾರೆ ಮತ್ತು ಅವರ ಬಗ್ಗೆ ಅಪಹಾಸ್ಯ ಮಾಡುತ್ತಾರೆ. ಕಲಿಯುಗದಲ್ಲಿ ಗಂಡಸರು ಹೆಣ್ಣಿನ ತ್ಯಾಗ ಮತ್ತು ಧೈರ್ಯವನ್ನು ಅವರ ಗುಣಗಾನ ಮಾಡುವ ಮೂಲಕ ನಿರ್ಲಕ್ಷಿಸುತ್ತಾರೆ.
ಕಲಿಯುಗದಲ್ಲಿ ಪುರುಷರ ಪಾಪ ಕಾರ್ಯಗಳಲ್ಲಿ ಮಹಿಳೆಯರದ್ದು ಪಾಲಿರುತ್ತೆ. ಮಹಿಳೆಯರು ಸ್ವಾರ್ಥದ ಲಾಭಕ್ಕಾಗಿ ಪುರುಷರನ್ನು ಅನೈತಿಕ ಮತ್ತು ಪಾಪ ಕೃತ್ಯಗಳನ್ನು ಮಾಡುವಲ್ಲಿ ಪುರುಷರನ್ನು ಬೆಂಬಲಿಸುತ್ತಾರೆ. ತಂದೆ ಮಗ ಎನ್ನುವ ಸಂಬಂಧ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಕಲಿಯುಗದ ಕುರಿತು ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಕಲಿಯುಗದಲ್ಲಿ ಪುರುಷರು ಎಷ್ಟು ಕ್ರೂರರಾಗುತ್ತಾರೆ ಎಂದರೆ ಅವರು ಸಂಬಂಧಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ತೆಗೆದುಕೊಳ್ಳುವುದಿಲ್ಲ. ಸ್ತ್ರೀಗೆ ಸ್ತ್ರೀಯೇ ಶತ್ರುವಾಗುತ್ತಾಳೆ. ಕಲಿಯುಗದಲ್ಲಿ ಸ್ತ್ರೀಯರು ಇತರ ಸ್ತ್ರೀಯರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಬದಲು ತಮ್ಮ ದುಃಖಕ್ಕೆ ತಾವೇ ಕಾರಣೀಕರ್ತರಾಗುತ್ತಾರೆ. ಮಹಿಳೆಯರು ಶ್ರೀಮಂತ ಪುರುಷನಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಸ್ತ್ರೀ ಅಥವಾ ಮಹಿಳೆಯರ ಸ್ವಭಾವದ ಕುರಿತು ಶ್ರೀಕೃಷ್ಣನು ಕಲಿಯುಗದಲ್ಲಿ ಮಹಿಳೆಯರು ತನ್ನ ಪತಿ ಅಥವಾ ಸ್ನೇಹಿತನ ಬಳಿ ಹಣ ಮತ್ತು ಸಂಪತ್ತಿದ್ರೆ ಮಾತ್ರ ಅವರೊಂದಿಗೆ ಇರುತ್ತಾರೆ. ಅವರು ಸಂಪತ್ತಿಲ್ಲದ ಪತಿಯನ್ನು ತ್ಯಜಿಸಲು ಬಯಸುತ್ತಾರೆ. ಶ್ರೀಮಂತ ಅಥವಾ ಸಂಪತ್ತು ಹಣವಿರುವ ಹುಡುಗ ಅಥವಾ ಪುರುಷರು ಮಾತ್ರ ಅವರ ಮೊದಲ ಆಯ್ಕೆ ಹಾಗೂ ಪ್ರಾಮುಖ್ಯತೆಗೆ ಒಳಗಾಗಿರುತ್ತೆ. ಪುರುಷರಿಗೆ ಸ್ತ್ರೀಯರು ಭೋಗದ ವಸ್ತುಗಳಾಗಿರುತ್ತಾರೆ. ಕಲಿಯುಗದಲ್ಲಿ ಪುರುಷರು ಸ್ತ್ರೀಯ ಗುಣಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಸೌಂದರ್ಯಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಿ ಮಹಿಳೆಯರನ್ನು ಭೋಗದ ವಸ್ತುಗಳನ್ನಾಗಿ ಪರಿಗಣಿಸುತ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಮಹಿಳೆಯರು ಅತಿಯಾದ ಕೋಪವನ್ನು ಹೊಂದಿರುತ್ತಾರೆ. ಕೋಪದಿಂದ ಇನ್ನೊಬ್ಬರಿಗೆ ನೋವನ್ನು ನೀಡುತ್ತಾರೆ. ಹೆದರಬೇಡ, ಎಲ್ಲಿ ನೀನು ಕಣ್ಣೀರು ಇಟ್ಟೆಯೋ ಅದೇ ಜಾಗದಲ್ಲಿ ಒಂದು ದಿನ ನಿನ್ನ ನಗು ಅರಳುತ್ತೆ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶ ಮಾಡಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗಬಹುದು. ನೆನಪಿರಲಿ, ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ಕೆಟ್ಟವರೆಲ್ಲ ಒಂದು ಕಡೆ ಸೇರಿಕೊಂಡಾಗ ಒಳ್ಳೆಯವರು ಕೂಡ ಒಂದಾಗಲೇಬೇಕು. ಇಲ್ಲವಾದರೆ ಕೆಟ್ಟವರು ಒಳ್ಳೆಯವರನ್ನು ಒಬ್ಬೊಬ್ಬರನ್ನೇ ನಾಶ ಮಾಡುತ್ತಾ ಹೋಗುತ್ತಾರೆ. ಜೀವನದಲ್ಲಿ ಈ ಎರಡು ಮುತ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತವರು ತಂದೆ. ನಿಮ್ಮ ಗೆಲುವಿಗಾಗಿ ಕಂಡ ದೇವರಿಗೆಲ್ಲ ಸೆರಗೊಡ್ಡಿ ಬೇಡಿಕೊಂಡವರು ತಾಯಿ. ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವುದು ಮಾನವನ ಸಹಜ ಗುಣ. ಅದಕ್ಕಾಗಿ ಬೇಸರ ಬೇಡ. ಕತ್ತಲು ಆವರಿಸಿದಾಗ ಮಾತ್ರವೇ ನಮಗೆ ಮೇಣದ ಬತ್ತಿ ಬೇಕಾಗುತ್ತೆ ಹಾಗೂ ಅದರ ನೆನಪಾಗುತ್ತೆ. ಮನುಷ್ಯನಲ್ಲಿ ನಡತೆಯೇ ಪ್ರಧಾನವಾದುದು. ಅದು ಯಾರಿಗೆ ಯಾವಾಗ ಹಾಳಾಗುವುದೋ ಅಂಥವನಿಗೆ ಬದುಕಿನಿಂದಾಗಿ, ಹಣದಿಂದಾಗಲಿ ಬಂಧುಗಳಿಂದಾಗಲಿ ಏನೂ ಪ್ರಯೋಜನವಿಲ್ಲ. ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯವು ಏಕಾಂಗಿಯಾಗಿಯೇ ನಿಲ್ಲುತ್ತೆ. ಯಾಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪು ಇರುತ್ತೆ. ಹೀಗಿದ್ರೂ ಸತ್ಯವು ಯಾವಾಗಲೂ ಅಸತ್ಯದ ಮೇಲೆ ಜಯ ಸಾಧಿಸುತ್ತೆ. ಪ್ರತಿ ಕ್ಷಣವನ್ನು ಪರಮಾತ್ಮನ ಸಮಯವೆಂದು ಪರಿಭಾವಿಸಿ ಆ ಕ್ಷಣವನ್ನು ಉತ್ತಮ ಕಾರ್ಯಗಳಿಗಾಗಿ ನಮ್ಮ ಮನಸ್ಸನ್ನು ಪರಿವರ್ತಿಸುವುದು ಜಾಣತನವಾಗಿರುತ್ತೆ. ಕಣ್ಣು ಚೆನ್ನಾಗಿದ್ರೆ ನಾವು ಜಗತ್ತನ್ನು ನೋಡಬಹುದು, ಆದರೆ ನಾಲಿಗೆ ನಡತೆ ಚೆನ್ನಾಗಿದ್ರೆ ಜಗತ್ತೇ ನಮ್ಮತ್ತ ನೋಡುತ್ತೆ. ಪಾಪದ ಕೊಳ ತುಂಬುವವರೆಗೆ ಅಷ್ಟೇ ಹಾರಾಟ, ಆಮೇಲೆ ಎಲ್ಲವೂ ಕರ್ಮದ ಆಟ. ನೀವು ಉತ್ತಮರಾಗಿದ್ರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದ್ರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ಆತ್ಮವನ್ನು ಕಂಪಿಸುತ್ತೆ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಶಿಕ್ಷಣ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ಬಡ್ಡಿ ಸಮೇತ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು.